What is the common mistake that educators do when they are trying to improvise the student memory? I don't call it as mistakes, but I would like to say practice ಅಂತ. ಯಾಕೆ ಅಂತ ಹೆಂಗೆ ಆಗ್ಬಿಟ್ಟಿದೆ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅಷ್ಟೇ, ನೀವೆಲ್ಲರೂ ಕೇಳಿ ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು, ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು. ಮಕ್ಕಳಿಗೆ ಪಿ ಟಿ ಪೀರಿಯಡ್ನ ಕಿಲ್ ಮಾಡ್ತಾರೆ, ಯೋಗ ಪೀರಿಯಡ್ನ ಕಿಲ್ ಮಾಡ್ತಾರೆ, ಏನೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಪೀರಿಯಡ್ಸ್ನ ಕಿಲ್ ಮಾಡ್ತಾರೆ. ಆ್ಯಂಡ್ ದೇ ಕೀಪ್ ಟೆಲಿಂಗ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು. ಬಟ್ ಎಷ್ಟು ಜನ ನಾವು ಟೀಚರ್ಸ್ ಅರ್ಥ ಮಾಡ್ಕೊಳ್ತಾ ಇದೀವಿ, ಪೋರ್ಷನ್ಸ್ ಕಂಪ್ಲೀಟ್ ಮಾಡಿ ಬರೀ ಮಾರ್ಕ್ಸ್ ತೊಗೊಂಬಾರ್ದಲ್ಲ, ನಾವು ಹೇಳ್ಕೊಟ್ಟಿರೋದು ಮಕ್ಕಳಿಗೆ ಅರ್ಥ ಆಗಬೇಕು, ಕಲ್ತಿರೋದನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಒಳ್ಳೆ ಭವಿಷ್ಯನ ಕಟ್ಟಬೇಕು ಅಂತ ಹೇಳಿ. So I would say this is the biggest practice, which is also a biggest mistake that teachers are doing. Stop doing that. ನಾವೇನು ಮಾಡಬೇಕು, ಮಕ್ಕಳಿಗೆ ಹೇಳ್ಕೊಡೋ ಪ್ರತಿಯೊಂದು ಲೈಫ್ ಲಾಂಗ್ ನೆನಪಿರಬೇಕು. ನನಗೆ ನನ್ನ 4th ಸ್ಟ್ಯಾಂಡರ್ಡ್ ಟೀಚರು ಆಗ್ನೆಸ್ ಮ್ಯಾಮ್ ಹೇಳ್ಕೊಟ್ಟಿದ್ದು ಪ್ರತಿಯೊಂದು ಟಾಪಿಕ್ಸು ನನಗೆ ಇವತ್ತಿಗೂ ನೆನಪಿದೆ. ಯಾಕಂದರೆ ಆ ಟೀಚರ್ ಅಷ್ಟು ಕ್ರಿಯೇಟಿವ್ ಆಗಿ ಮೆಮೊರಿಯಲ್ಲಿ ಸದಾಕಾಲ ಉಳಿಯೋ ರೀತಿಯಲ್ಲಿ ನನಗೆ ಹೇಳ್ಕೊಟ್ಟಿದ್ದು. ಸೊ ದ್ಯಾಟ್ ಕೈಂಡ್ ಆಫ್ ಟೀಚರ್ಸ್ ವಿ ವಾಂಟ್. ಸೊ ನಮ್ಮ ಯಂಗ್ಸ್ಟರ್ಸ್ ಅಕಾಡೆಮಿ ಮುಖ್ಯ ಉದ್ದೇಶನೂ ಇಷ್ಟೇ, ಬರೀ ಎಜುಕೇಷನ್ ಸಿಸ್ಟಮ್ ಬರೀ ಮಾರ್ಕ್ಸ್ ಓರಿಯೆಂಟೆಡ್ ಆಗಿರಬಾರ್ದು, ಮನಿ ಓರಿಯೆಂಟೆಡ್ ಆಗಿರಬಾರ್ದು. ಅದು ಫ್ಯೂಚರ್ನ ಕಟ್ಕೊಡ್ಬೇಕು, ಅವರಿಗೆ ನೇಷನ್ಗೆ ಏನೋ ಕಾಂಟ್ರಿಬ್ಯೂಟ್ ಮಾಡೋ ಥರ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ.